ರೆಸ್ಟೋರೆಂಟ್ ಸ್ಟೈಲಲ್ಲಿ ರುಚಿಯಾದಂತಹ ಪಾನಿಪುರಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಪಾನಿಯ ಜೊತೆ ಪೂರಿ ಮಸಾಲೆಯನ್ನು ಸಹಿತ ನಾವು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ಸುಮಾ ರೆಸ್ಟೋರೆಂಟ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಆಗ್ತಡ ವಿಡಿಯೋನ ಶುರು ಮಾಡೋಣ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಪಾನಿಪುರಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಒಂದು ಕಪ್ನಷ್ಟು ಬಟಾಣಿಯನ್ನು ನೆನೆಸಿಡಬೇಕು. 8 ರಿಂದ 10 ಗಂಟೆಗಳ ಕಾಲ ಈ ರೀತಿ ಬಟಾಣಿಯನ್ನು ನೆನೆಸಿಟ್ಕೋಬೇಕು. ನಾನು ಈಗಾಗಲೇ ಇದನ್ನು ನೆನೆಸಿ ಇಟ್ಟಿದ್ದೀನಿ. 8 ರಿಂದ 10 ಗಂಟೆ ಆಗಿದೆ. ನಂತರ 2 ಆಲೂಗಡ್ಡೆಗಳನ್ನು ಸಿಪ್ಪೆಯನ್ನು ಸುಲಿದಿದ್ದೀನಿ. ಒಂದೊಂದು ಆಲೂಗಡ್ಡೆನ 4 ಪೀಸ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಬೇಯಿಸಲಿಕ್ಕೆ ಅಂತ ನಾನು ಕುಕ್ಕರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಕುಕ್ಕರಲ್ಲಿ ಹಾಕಿದ್ದೀನಲ್ಲ, ಇದನ್ನು ಚೆನ್ನಾಗಿ ವಿಷಲ್ ಮಾಡಿಸ್ಕೋಬೇಕು. ಈಗ ಲೆಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 4 ರಿಂದ 5 ವಿಷಲ್ ಮಾಡಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಚೆನ್ನಾಗಿ ಒಟ್ಟು ಬೆಂದಿರಬೇಕು. ಈಗ ಒಂದು 5 ವಿಷಲ್ನ ನಾನು ಮಾಡಿಸ್ತಾ ಇದ್ದೀನಿ. ಈಗ ಮಸಾಲ ರುಬ್ಲಿಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಎಣ್ಣೆ ಬಿಸಿಯಾದ ನಂತರ ಒಂದು ದಪ್ಪ ಈರುಳ್ಳಿ ಎಸ್ಲಾಗಿ ಕಟ್ ಮಾಡಿರೋದನ್ನು ಬಿಸಿ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಒಂದು 6 ರಿಂದ 7 ಬೆಳ್ಳುಳ್ಳಿ ಹೆಸರು ಸಿಪ್ಪೆಯನ್ನು ಸುಲಿದಿದ್ದೀನಿ. ಹಸಿ ಶುಂಠಿ 1 ಇಂಚಿನ ಗಾತ್ರದ ಒಂದು 4-5 ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ಲವಂಗ ಒಂದು 4 ಲವಂಗ, 1 ಇಂಚಿನ ಗಾತ್ರದಷ್ಟು ಚಕ್ಕೆ, ಒಂದು 1/4 ರಿಂದ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 4 ಹಸಿಮೆಣಸಿನ್ಕಾಯಿನ 2 ಭಾಗಗಳನ್ನ ಕಟ್ ಮಾಡಿದ್ದೀನಿ. ಇಡೀದೇ ಹಾಕೋದ್ರಿಂದ ಸಿಡಿಯೋ ಚಾನ್ಸಸ್ ಇರೋದ್ರಿಂದ ಹಸಿಮೆಣಸಿನ್ಕಾಯಿನ 2 ಭಾಗ ಪೀಸ್ ಮಾಡಿದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ ಈರುಳ್ಳಿ ಎಲ್ಲ ರೋಸ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮಸಾಲ ಐಟಮ್ಸ್ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಫ್ರೈ ಮಾಡುವಾಗ ಒಳ್ಳೆ ಘಮ ಅಂತ ಸ್ಮೆಲ್ ಬರುತ್ತೆ. ಸ್ವಲ್ಪ ಫ್ರೈ ಆದಮೇಲೆ 1 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋದನ್ನು ಹಾಕಿಬಿಟ್ಟು ಲಾಸ್ಟಲ್ಲೇ ಹಾಕಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಟೊಮೊಟೊನ ಮೊದಲೇ ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಇದಕ್ಕೆ ಹಾಕಿರುವಂಥ ಲವಂಗ ಆಗಿರ್ಬೋದು, ಚಕ್ಕೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗೋದಿಲ್ಲ. ಲಾಸ್ಟಲ್ಲಿ ಟೊಮೊಟೊನ ಹಾಕಬೇಕು. ಟೊಮೊಟೊ ಸ್ವಲ್ಪ ಮೆತ್ತಗಾದ ನಂತರ ಫ್ಲೇಮನ್ನು ಟರ್ನ್ ಆಫ್ ಮಾಡಿ. ಈಗ 5 ವಿಷಲ್ ಮಾಡ್ಕೊಂಡಿರುವಂತಹ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ನೋಡೋಣ. ಈಗ 5 ವಿಷಲ್ ಆಗಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ. ಇದರಲ್ಲಿ ನಾವು ಸ್ವಲ್ಪ ಬಟಾಣಿಯನ್ನು ಎತ್ತಿಟ್ಕೋಬೇಕು. ಯಾಕೆಂದರೆ ನಾವು ಮಸಾಲ ಗ್ರೈಂಡ್ ಮಾಡುವಾಗ ಈ ಬಟಾಣಿನೂ ಅದಕ್ಕೆ ಹಾಕೋದ್ರಿಂದ ಥಿಕ್ನೆಸ್ ಬರುತ್ತೆ. ಅದರಿಂದ 1 ಸ್ಪೂನ್ನಷ್ಟು ಟೇಬಲ್ ಸ್ಪೂನಲ್ಲಿ ಹಾಕೋದಾದರೆ ನೀವು 4 ರಿಂದ 5 ಟೇಬಲ್ ಸ್ಪೂನ್ ಎತ್ತಿಟ್ಕೊಳ್ಳಿ. ನಂತರ ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶರ್ ಸಹಾಯದಿಂದ ನೀವು ಈ ರೀತಿಯಾಗಿ ಎಲ್ಲ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ. ಸ್ಮ್ಯಾಶರ್ ಇಲ್ಲ ಅಂದರೆ ಈ ರೀತಿಯಾಗಿ ಸ್ಟೀಲ್ ಗ್ಲಾಸ್ ಇರುತ್ತಲ್ಲ, ಗ್ಲಾಸಲ್ಲಿ ಚೆನ್ನಾಗಿ ಬಟಾಣಿ ಕಾಳು ಮತ್ತು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ. ಈಗ ಏನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಮಸಾಲ ಐಟಮ್ಸು, ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರನೇ ಮಿಕ್ಸಿ ಹಾಕಬೇಕು. ಬಿಸಿ ಇರುವಾಗೆ ಗ್ರೈಂಡ್ ಮಾಡಬೇಡಿ. ಈಗ ಒಂದು 1/4 ಗಂಟೆ ಬಿಟ್ಟರೆ ಇದು ತಣ್ಣಗಾಗಿದೆ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕಬೇಕು ಗ್ರೈಂಡ್ ಮಾಡುವಾಗ. ಆಮೇಲೆ ಬಟಾಣಿ ಕಾಳನ್ನು ಬೇಯಿಸಿರೋದನ್ನು ಎತ್ತಿಟ್ಕೊಂಡಿದ್ದೀವಲ್ಲ, ಆ ಬಟಾಣಿ ಕಾಳನ್ನು ಇದಕ್ಕೆ ಹಾಕ್ಬಿಟ್ಟು ಇದು ನೈಸಾಗಿ ಈ ರೀತಿಯಾಗಿ ಪೇಸ್ಟಾಗಿ ಗ್ರೈಂಡ್ ಮಾಡಬೇಕು. ನಂತರ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೊಂದು 5 ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಬೇಕು. ಎಣ್ಣೆನ ಬಿಸಿಗಿಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಕೆಲವೊಂದು ಮಸಾಲೆ ಪೌಡರ್ಗಳನ್ನು ಸೇರಿಸ್ತಾ ಇದ್ದೀನಿ. ಒಂದು 2 ರಿಂದ 3 ಚಿಟಿಕೆಯಷ್ಟು ಅರಿಶಿಣ, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಬಿಸಿ ಎಣ್ಣೆಗೆ ಹಾಕಿಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿ. ಉರಿಯನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಟಿರಿ. ಪೌಡ್ರನ್ನ ಜಾಸ್ತಿ ಹೊತ್ತು ಬಿಡಬೇಡಿ, ಸೀದೋಗ್ಬಿಡುತ್ತೆ. ತಕ್ಷಣ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿ ಜಾರಲ್ಲಿ ಮಸಾಲ ಪೇಸ್ಟನ್ನು ಅದನ್ನು ಇವಾಗ ಎಣ್ಣೆಗೆ ಹಾಕಿ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಬೇಕಾಗತ್ತೆ. ಅದರಿಂದ ಹಸಿ ಅಂಶ ಏನಿರುತ್ತೋ ಅದೆಲ್ಲ ಕಂಪ್ಲೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ. ಸೊ ಎಲ್ಲ ಮಿಕ್ಸಿ ಜಾರಿಂದ ಪೂರ್ತಿಯಾಗಿ ನಾವು ಇದನ್ನು ಹಾಕಿ ರೋಸ್ಟ್ ಮಾಡ್ತಾಯಿದ್ದೀವಿ. ಜಾರಿಂದ ಮತ್ತೆ ನೀರನ್ನು ಹಾಕ್ಬಿಟ್ಟು ಇದಕ್ಕೆ ತಕ್ಷಣ ಹಾಕಬೇಡಿ. ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಮಸಾಲವನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಸಿ ಅಂಶ ಎಲ್ಲ ಫ್ರೈ ಆದ ನಂತರ ನಾವೀಗ ಕುಕ್ಕರಲ್ಲಿ ವಿಷಲ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬಟಾಣಿ ಕಾಳು ಮತ್ತು ಆಲೂಗಡ್ಡೆಯನ್ನು, ಆ ಒಂದು ಮಿಶ್ರಣವನ್ನು ನಾವು ಇದಕ್ಕೆ ಸೇರಿಸ್ತಾ ಇದ್ದೀವಿ. ಈಗ ನೀವು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದರಲ್ಲಿರುವಂಥ ಮಿಶ್ರಣವನ್ನು ತೊಳೆದ್ಬಿಟ್ಟು ಇದಕ್ಕೆ ನೀರನ್ನು ಹಾಕ್ಬೋದು.
ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಮತ್ತು ನಮ್ಮ ವಿಡಿಯೋಗಳು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೂ ಆದಷ್ಟು ಶೇರ್ ಮಾಡಿ. ನೋಡಿ, ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ಗಟ್ಟಿ ಬೇಕು ತೆಳು ಬೇಕು ನೋಡಿಬಿಟ್ಟು ನೀವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಬೋದು. ಸ್ವಲ್ಪ ಇದು ಮಸಾಲೆ ಚೆನ್ನಾಗಿ ಕುದ್ಮೇಲೆ ಇದು ಗಟ್ಟಿ ಆಗೋದ್ರಿಂದ ಸ್ವಲ್ಪ ತೆಳುವಾಗಿರಬೇಕು. ಈ ರೀತಿ ಕುದಿಲಿಕ್ಕೆ ಶುರು ಆದಮೇಲೆ ನೀವು ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿದ್ರೆ ಸಾಕಾಗತ್ತೆ. ಇದಕ್ಕೆ ನಾವಿನ್ನೂ ಉಪ್ಪನ್ನು ಆ್ಯಡ್ ಮಾಡಿಲ್ಲ, ಕಾರಣ ಗಟ್ಟಿ ಆದಮೇಲೆ ಉಪ್ಪುಪ್ಪಾಗುತ್ತೆ ಅನ್ನೋ ಕಾರಣದಿಂದ ಕೊನೆಗೆ ಇನ್ನೇನು ಫ್ಲೇಮನ್ನು ಆಫ್ ಮಾಡಬೇಕು ಅನ್ನೋ ಮುಂಚೆ ಇದಕ್ಕೆ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಉಪ್ಪನ್ನು ಆ್ಯಡ್ ಮಾಡಿದ್ಮೇಲೆ ಒಂದು ಸ್ವಲ್ಪ 2-3 ಕುದಿಯಷ್ಟು ಕುದಿಸಿದ್ರೆ ಸಾಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಈ ರೀತಿಯಾಗಿ ಕುದೀತಾ ಇದೆ. ನಾವು ಈಗ ಕೊನೆಯದಾಗಿ ಇನ್ನೇನು ಟರ್ನ್ ಆಫ್ ಮಾಡಬೇಕು ಅಂದ್ಕೊಂಡಿದ್ದೀವಲ್ಲ, ಈಗ ನಮಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕ್ತಾ ಇದ್ದೀವಿ. ಇವಾಗ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಘಮ ಘಮ ಅನ್ನೋ ರುಚಿಯಾದಂತಹ ಮಸಾಲೆಯನ್ನು ಇವಾಗ ನಾವು ರೆಡಿ ಮಾಡಿದ್ದೀವಿ. ಇನ್ನು ನೋಡಿ, ಇವಾಗ 1-2 ಕುದಿ ಈ ರೀತಿ ಉಪ್ಪು ಹಾಕಿದ ಮೇಲೆ ಕುದಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ತೆಳು ಬೇಕು ಗಟ್ಟಿ ಬೇಕು ನಿಮಗೆ ನೋಡ್ಕೊಂಬಿಟ್ಟು ಇದನ್ನು ನೀವು ಮತ್ತೆ ಸ್ವಲ್ಪ ಕುದಿಸಿದ್ರೆ ಗಟ್ಟಿ ಆಗುತ್ತೆ. ಈಗ ನಾವು ಇದು ಫ್ಲೇಮನ್ನು ಟರ್ನ್ ಆಫ್ ಮಾಡೋಣ. ಇದು ಪೂರ್ತಿಯಾಗಿ ತಣ್ಣಗೇನು ಆಗೋದು ಬೇಡ, ಸರ್ವ್ ಮಾಡೋದು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಬೇಕು. ಪ್ರತಿ ಸರಿ ಸರ್ವ್ ಮಾಡುವಾಗಲೂ ನೀವು ಬಿಸಿ ಮಾಡಿಬಿಟ್ಟೆ ಸರ್ವ್ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಪಾನಿಪೂರಿಗೆ ಬೇಕಾದಂಥ ಪೂರಿಯನ್ನು ಮನೇಲೇ ಹೇಗೆ ಮಾಡೋದು ಅಂತ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಕೂಡ ನೋಡಿಬಿಟ್ಟು ಮಾಡ್ಬೋದು. ಈಗ ರೆಡಿಯಾದಂತಹ ಪೂರಿ ಜೊತೆಗೆ ಮತ್ತು ಮಸಾಲೆನೂ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಪಾನಿಯನ್ನು ಕೂಡ ಹೇಗೆ ಮಾಡೋದು ಅಂತೇಳಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಈ ಸಣ್ಣ ಖಾರ ಏನು ಬರುತ್ತಲ್ಲ ಪಾನಿಪುರಿಗೆ ಬೇಕಾದಂಥ ಚಿಕ್ಕ ಖಾರವನ್ನು ಕೂಡ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಈಗ ನೋಡಿ, ಕ್ರಿಸ್ಪಿಯಾದಂತಹ ಮನೇಲೇ ಮಾಡಿದಂತಹ ಪೂರಿಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡು ನಂತರ ಈ ರೀತಿಯಾಗಿ ಹೆಬ್ಬೆರಳು ಸಹಾಯದಿಂದ ಈ ರೀತಿಯಾಗಿ ಓಪನ್ ಮಾಡಬೇಕು. ಪೂರಿಯನ್ನು ಒಂದೊಂದಾಗಿ ಓಪನ್ ಮಾಡಿ ನಾನು ಹಾಗೆ ಇಡ್ತಾ ಇದ್ದೀನಿ. ಇದಾದ ನಂತರ ಚಿಕ್ಕದಾಗಿ ನಾವು ಈರುಳ್ಳಿಯನ್ನು, ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಮೊದಲೇ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಈಗ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು 1 ಸ್ಪೂನಷ್ಟು ಈಗ ಎಲ್ಲ ಪೂರಿಗಳಿಗೂ ಹಾಕ್ತಾ ಇದ್ದೀನಿ. ಮಸಾಲೆ ಬಿಸಿಯಾಗಿದ್ರೇ ತುಂಬ ಟೇಸ್ಟಾಗಿರುತ್ತೆ, ಹಾಗಾಗಿ ಪ್ರತಿ ಸರಿನೂ ನೀವು ಮಸಾಲೆಯನ್ನು ಬಿಸಿ ಮಾಡಿ. ಈಗ ನೋಡಿ, ಎಲ್ಲ 6 ಪೂರಿಗಳಿಗೂ ಮಸಾಲೆಯನ್ನು ಹಾಕಿದ್ದೀನಿ. ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿನೂ ಕೂಡ ಈಗ ಪೂರಿಗಳಿಗೆ ಸ್ವಲ್ಪ ಸ್ವಲ್ಪವಾಗಿ ಹಾಕ್ತಾ ಹೋಗಬೇಕು. ಇದಾದ ನಂತರ ಟೊಮೊಟೊನೂ ಸಹಿತ ತುಂಬಾ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು. ಆ ಹೆಚ್ಚಿರುವಂಥ ಟೊಮೊಟೊಗಳನ್ನು ಇವಾಗ ನಾನು ಪೂರಿಗಳ ಮೇಲೆ ಹಾಕ್ತಾ ಹೋಗ್ತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು, ಎಷ್ಟು ಸಣ್ಣ ಸಾಧ್ಯನೋ ಅಷ್ಟು ಸಣ್ಣವಾಗಿ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಪಾನಿಯ ಮೇಲ್ಭಾಗದಲ್ಲೂ ಸ್ವಲ್ಪ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ. ಇದಾದ ನಂತರ ಸಣ್ಣ ಖಾರವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಇಷ್ಟ ಅನಿಸುತ್ತೋ ಖಾರ ಅಷ್ಟು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಮನೆಯಲ್ಲೇ ಮಾಡಿರುವಂತಹ ಪಾನಿಯನ್ನು ಈಗ ಪೂರಿಯನ್ನು ಅದರಲ್ಲಿ ಎದ್ಬಿಟ್ಟು ಸವಿಯಲು ರೆಡಿ ಆಗಿದೆ ಪಾನಿಪೂರಿ. ವೀಕ್ಷಕರೇ, ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.